ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ. ಇವತ್ತು ನೋಡ್ರಿ ಜುಲೈ 20 ತಾರೀಕು ಮಧ್ಯಾಹ್ನ ಸ್ಕೂಲ್ ಬಿಡೋಣ. ನಮ್ಮ 3:30ಗೆ ನಮ್ಮ ಹುಡುಗರನ್ನ ಬಿಡೋಕೆ ನಾ ಹೋಗತ್ತೀನಿ. ಆದ್ರೆ ಇಲ್ಲೇ ಫುಲ್ ಟ್ರಾಫಿಕ್ ಐತೆ ನೋಡ್ರಿ ನಮ್ಮ ಬಾಗೇವಾಡಿ ಘಾಟ್ ಒಳಗೆ. ಇದೇನು ಬಡ್ಯಾಕೋಳ ಮಟ್ಟ ಕ್ರಾಸ್ ಬರ್ತೈತಿಲ್ಲ, ಅಲ್ಲಿಂದ ಕಮ್ಮಿ ಒಂದು 2 ಕಿಲೋಮೀಟ್ರ್ ಟ್ರಾಫಿಕ್ ಆಗೈತಿ ಹಿಂದೆ ಬೆಳಗಾವಿ ಕಡೆ. ಅರ್ಧ ತಾಸು ನಿಂತ್ರನೂ ಟ್ರಾಫಿಕನ್ನು ಕ್ಲಿಯರ್ ಆಗಲಿಲ್ಲ, ಗಾಡಿ ಎಲ್ಲ ಬ್ಲಾಕ್ ಮಾಡಿದ್ರು. ಮತ್ತು ಹುಡುಗರ ಹಾಡು ಹಚ್ಚಂದ್ರು, ಅದಕ್ಕೆ ಸಾಂಗ್ ಹಚ್ಚಿದಂಗೆ ಗಾಡಿಯಾಗ ಕೇಳ್ಕೊಂತ ಕುಂತಾರು. ಒಂದು ತಾಸು ಬ್ಲಾಕ್ ಮಾಡಿ ಆಮೇಲೆ ಗಾಡಿಗಳನ್ನೆಲ್ಲ ಬಿಟ್ಟರು. ಈಗ ಸರ್ವಿಸ್ ರೋಡ್ ಒಳಗೆ ಸ್ಲೋ ಆಗಿ ಬಿಡತ್ತಾರೆ ಗಾಡಿಗಳು. ಇದು ಯಾಕೆ ಬ್ಲಾಕ್ ಮಾಡಿರಪ್ಪ ಅಂತಂದ್ರೆ ಇಲ್ಲೇ ಮುಂದೆ ಆಕ್ಸಿಡೆಂಟ್ ಆಗಿದಾವೆ, 2 ಗಾಡಿ ಪಲ್ಟಿ ಆಗಿದಾವೆ. ಅದಕ್ಕಾಗಿ ಒಂದೊಂದು ಹೆಜ್ಜೆ ಬಿಡತ್ತಾರೆ ನೋಡ್ರಿ ಗಾಡಿಗಳು. ಇಲ್ಲಿ ನೋಡ್ರಿ ಇಲ್ಲೊಂದು ಟ್ರಕ್ ಬಿದ್ದೈತಿದ, ಬ್ರಿಡ್ಜ್ನಿಂದ ಅರ್ಧ ಕೆಳಗೆ ಅರ್ಧ ರೋಡ್ ಮೇಲೆ ಐತಿ ಗಾಡಿ. ಇದಕ್ಕಿಂತ ಮೊದಲು ಮತ್ತೊಂದು ಗಾಡಿ ಬಿದ್ದೈತಿ. ಮೊದಲು ಬಿದ್ದಿದ್ದ ಗಾಡಿ ಅಂದ್ರೆ ಇದು ನೋಡಿರಿ, ಇದು ಮಧ್ಯಾಹ್ನ 2ರಿಂದ 3 ಗಂಟೆ ಒಳಗೆ ಗಾಡಿ ಪಲ್ಟಿ ಆಗೈತಿ. ಹೊಸವಾಗಿ ಯಾರು ಡ್ರೈವರ್ ಬಂದ್ರಂದ್ರೆ ಈ ಟರ್ನಿಂಗ್ ಅವ್ರಿಗೆ ಗೊತ್ತಾಗಿಲ್ಲ, ಡೌನಲ್ಲಿ ಐತಿ. ಮತ್ತೊಂದು ಏನಂತಂದ್ರೆ ಈ ಜಿ ಟಿ ಮಳೆಗೆ ಗಾಡಿ ಬ್ರೇಕ್ ಹಚ್ಚಿದ ಕೂಡಲೇ ಬ್ರೇಕ್ ಸ್ಕಿಡ್ ಆಗ್ತಾವೆ, ಗಾಡಿ ಕಂಟ್ರೋಲ್ ಆಗಲ್ಲ. ಹಿಂಗಾಗಿ ಗಾಡಿ ಪಲ್ಟಿ ಆಗೈತಿ. ಆಮೇಲೆ ಈ ಕಡೆ ಡೌನಲ್ಕ ಮತ್ತೊಂದು ಗಾಡಿ ಬಂದೈತಿ. ಅದು ಒಮ್ಗೆ ಸಡನ್ಲಿ ಗಾಡಿ ಕಂಟ್ರೋಲ್ ಆಗೋದಕ್ಕೆ ಈ ಗಾಡಿ ಬಿದ್ದೈತಿ ನೋಡ್ರಿ, ಇದು ಸೆಕೆಂಡ್ ಗಾಡಿ. ಇದು ಹೆಂಗೆ ಬಿದ್ದೈತಿ ನೋಡ್ರಿ, ಗಾಡಿ ಅರ್ಧ ರೋಡ್ ಮೇಲೆ ಐತಿ, ಅರ್ಧ ಬ್ರಿಡ್ಜ್ ದಾಟಿ ಹೊರಗೆ ಬಂದೈತಿ. ಈ ಗಾಡಿ ಪರಿಸ್ಥಿತಿ ನೋಡ್ರಿ, ಇದು ಗಾಡಿ ಹೆಂಗೆ ಬಿದ್ದೈತಿ. ಟೈರ್ ಎಲ್ಲ ಮ್ಯಾಲಾಗಿದಾವು, ಅರ್ಧ ಬಾಡಿ ರೋಡ್ ಮೇಲೆ ಐತಿ, ಅರ್ಧ ಬಾಡಿ ಪೂರಾ ಕೆಳಗೆ ಬಂದೈತಿ. ಪೂರಾ ಕ್ಯಾಬಿನ್ ಅದು ಎಲ್ಲ ಬಾದಾಗೈತಿ. ಇಷ್ಟು ದಿನ ಮಳೆ ಇರಾಕಿಲ್ಲ, ಈಗ ಒಮ್ಮೆ ಸಡನ್ಲಿ ಜಿಟಿ ಮಳೆ ಐತೈತಿ. ಹಿಂಗಾಗಿ ಬ್ರೇಕ್ ಹೊಡೆದ ಕೂಡಲೇ ಗಾಡಿ ಸ್ಕಿಡ್ ಆಗಿ ಪಲ್ಟಿ ಆಗ್ತಾವೆ. ಮತ್ತು ಹೊಸ ಡ್ರೈವರ್ಗಳು ಇದ್ರೆ ಅಂದ್ರೆ ಸಡನ್ಲಿ ಒಮ್ಮೆ ಗೊತ್ತಾಗಂಗಿಲ್ಲ. ಇದೊಂದು ಸಮಸ್ಯೆ ಇಲ್ಲಿ ಇದ್ದಿದ್ದಾನ ನೋಡ್ರಿ. ಇದು ಯಾವಾಗರ ಕಡಿಮೆ ಆಗ್ತೈತೋ ಎಂಬಲ್ಲ. ಸ್ಟ್ರೇಟ್ ರೋಡ್ದಲ್ಲಿ ಆದ್ರೆ ಗಾಡಿ ದೂರಿಂದ ಕಾಣ್ತಾವು, ಆದ್ರೆ ಒಮ್ಮೆಲೆ ಟರ್ನಿಂಗ್ ಒಳಗೆ ಗಾಡಿ ಬಿದ್ದಿದ್ದು ಅಂತಂದ್ರೆ ಸಡನ್ಲಿ ಒಮ್ಮೆ ಕಂಡು ಅಂತಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ಈ ರೋಡ್ನಾಗ ಯಾರ್ಯಾರು ಅಡ್ಡಾಡ್ತಾರಲ್ಲ, ಬೆಳಗಾವಿ ಟು ಬಾಗೇವಾಡಿ ಹೋಗೋ ರೋಡ್ನಾಗ ಈ ಘಾಟ್ ಒಳಗೆ ದಯವಿಟ್ಟು ಸಾವಕಾಶ ಬರ್ರಿ. ಮಳೆ ಇದ್ದಾಗಂತೂ ಭಾಳ ಒಂದು ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಿರಿ ಈ ರೋಡ್ನಾಗ. ನಮಗೂ ಎಲ್ಲ ಹುಡುಗರನ್ನ ಬಿಡಕ್ಕೆ 1 ತಾಸು ಲೇಟ್ ಆಯ್ತು, ಯಾಕಂದ್ರೆ 1 ತಾಸು ನಮ್ಮ ಗಾಡಿ ಬ್ಲಾಕ್ ಮಾಡಿ ನಿಲ್ಸಿದ್ರು. ಆಮೇಲೆ ಹೋಗಿ ಕಸ ಹುಡುಗರನ್ನ ಬಿಟ್ಟು ನಾವು ವಾಪಸ್ ಬರಾಕತ್ತೀನಿ. ವಾಪಸ್ ಬರುವಾಗನೂ ನೋಡ್ರಿ ಮತ್ತೊಂದು 2-3 ಕಿಲೋಮೀಟ್ರ್ ಟ್ರಾಫಿಕ್ ಆಗೈತಿ. ಅವು 2 ಗಾಡಿ ಅಲ್ದ ಇಲ್ಲಿ ಮತ್ತೊಂದು ಗಾಡಿ ನಡಕ್ಕೆ ಡಿವೈಡರ್ ಮೇಲೆ ಹತ್ತಿತ್ತೈತಿ ನೋಡ್ರಿ. ಇದು ಇಲ್ಲಿ ಏನು ಗೊತ್ತಿಲ್ಲ ನೋಡ್ರಿ, ಇಲ್ಲಿ ಒಂದು ಗಾಡಿ ಏನ್ರಿ ಆಕ್ಸಿಡೆಂಟ್ ಅದು ಅಂದ್ರೆ ಕಂಟಿನ್ಯೂ ಒಂದು 2-3 ಗಾಡಿ ಆಗೇ ಬಿಡ್ತಾವೆ. ಈ ರೋಡ್ನಾಗ ಅಡ್ಡಾಡಾರ ದಯವಿಟ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಒಟ್ಟು 1 ತಾಸು ಲೇಟ್ ಆಯ್ತು ನೋಡ್ರಿ ಗಾಡಿ ಇವತ್ತು ನಮ್ದು. 5 ನಿಮಿಷ 10 ನಿಮಿಷ ಲೇಟ್ ಅದು ಆದ್ರೆ ನಡಿತೈತಿ, ಯಾರು ಕಾಲ್ ಅದು ಮಾಡೋಂಗಿಲ್ಲ. ಆದ್ರೆ 1 ತಾಸು ಲೇಟ್ ಅನ್ನ ಪೇರೆಂಟ್ಸ್ ಎಲ್ಲರೂ ಕಾಲ್ ಮಾಡ್ರು, ಅವ್ರಿಗೆ ಹೇಳಿನ ಹಿಂಗೆ ಐತಿ ಮತ್ತು ಗಾಡಿ ಬರೋದು ಲೇಟ್ ಆಕೈತಿ ಅಂತ ಹೇಳ್ಕಸ. ಆದ್ರೆ ಎಲ್ಲರೂ ಪೇರೆಂಟ್ಸ್ ಹೇಳಿದ್ದು ಒಂದ ಮಾತು, ಲೇಟ್ ಆಗಲ್ರಿ, ಆದ್ರೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ವೇಟ್ ಮಾಡ್ತಾವೆ, ಸಾವಕಾಶ ಬರ್ರಿ ಅಂತ ಹೇಳ್ಕಸ. ಹಿಂಗೇನ್ರ ಸಮಸ್ಯೆ ಆದಾಗ ಅವ್ರಿಗೂ ಚಿಂತೆ ಇರ್ತೈತಿ ಅವ್ರ ಮಕ್ಕಳದ. ಅದಕ್ಕಾಗಿ ಅವ್ರು ಕಾಲ್ ಮಾಡಿದಾಗ ಒಂದು ಸ್ವಲ್ಪ ರಿಸೀವ್ ಮಾಡಿ ನಾವು ಹೇಳಿದ್ವು ಅಂತಂದ್ರೆ ಅವ್ರಿಗೂ ಸಮಾಧಾನ ಆಗ್ತೈತಿ. ಕಿರಿಕಿರಿ ಅದು ಯಾರೇನು ಮಾಡಿಲ್ಲ, ಪೇರೆಂಟ್ಸನ್ನು ಭಾಳ ಚಲೋ ಅದಾರು, ಎಲ್ಲ ಸಪೋರ್ಟ್ ಮಾಡ್ತಾರೋ. ಮತ್ತು ಇಷ್ಟು ಹೇಳ್ಕಸ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತಾನು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.